ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಸು ಸಿಂಚು ಬ್ಲಾಗ್. ನಾನು ನಮ್ಮಮ್ಮ ಇಬ್ಬರೇ ನನ್ನ ತಂಗಿನ ಬಿಟ್ಬಿಟ್ಟು ಊರಿಗೆ ಹೋಗ್ತಾ ಇದ್ವಿ. ನನ್ನ ತಂಗಿ ನೋಡಿ ಅಲ್ಲಿ ಪಾಪು ಇಟ್ಕೊಂಡು ನಿಂತಿದ್ದಾಳೆ. ಪಾಪು ನಾನು ಬರ್ತೀನಿ ಶೂ ಹಾಕ್ಕೊಡು ಅಂತ ಇಡ್ತಾ ಇದ್ದಾಳೆ. ನಾವು ಬೇಡ ಅಂತಂದ್ರೂ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಬಾಯ್ ಇದು ಅವಳು ಬರ್ಬೇಕಂತ ಹೇಳ್ತಾ ಇದ್ದಾಳೆ ಗೈಸ್. ಬಾಯ್ ನಾನು ಬಾಯ್ ಬಾಯ್ ಬಾಯ್. ನಾನು ನಮ್ಮಮ್ಮ ಇಬ್ರು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಜೋರಾಗಿ ಮಾತಾಡಮ್ಮ. ಮಂಡ್ಯ ಗೈಸ್. ಇವ್ರು ಇಷ್ಟೇ ಮೆತ್ತಗೆ ಮಾತಾಡ್ತಾರೆ ಅಂತೆಲ್ಲ ಅನ್ಕೋಬೇಡಿ. ಇವ್ರು ಮಾತಾಡ್ತಿದ್ರೆ ಅಕ್ಕಪಕ್ಕ ಮನೆಯವರು ಅಂದ್ರೆ ಒಂದು ರೋಡವರು ಎಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ, ಸರಿಯಾಗಿ ಮಾತಾಡೋದು ಕಲಿ ಗೈಸ್. ಹಂಗೆ ಇವ್ರು ಮಾತಾಡ್ತಾ ಇದ್ರೆ ಅವ್ರು ನಗ್ತಾ ಇದ್ರೆ ಇಡೀ ಏರಿಯಾಗೆ ಗೊತ್ತಾಗ್ಬೇಕು ಇವ್ರು ಮಾತಾಡ್ತಾ ಇದ್ದಾರೆ ಅಂತ. ಅಷ್ಟು ಜೋರ ಮಾತಾಡ್ತಾರೆ. ಸುಮ್ಮನೆ ಈಗ ವಿಡಿಯೋ ಯಾರೋ ಅದು ಅಷ್ಟೇ ಮೆತ್ತಗೆ ಮಾತಾಡೋದು. ಬರೀ ಸುಳ್ಳು ಅಮ್ಮ, ಸುಳ್ಳು ಹೇಳ್ಬಿಡ ನೀನು ಗೈಸ್. ಈಗ ಗೈಸ್ ಇವರಿಂದ ಏನಾಗಿತ್ತಂದ್ರೆ ಇವಾಗ ನನ್ನ ಮೊಬೈಲ್ಗೊಂದು ಲಿಂಕ್ ಬಂತು. ಇವ್ರ ಮೊಬೈಲ್ಗೆ ನಿನ್ನಿಂದಾನೆ ಮಮ್ಮಿ ಗೈಸ್ ಏನಾಯ್ತು ಹೇಳಿದ್ದು ಮೆಸೇಜ್ ಬಂದಿದೆ, ಫೈನ್ ಇದೆ ಅಂತ ಅಷ್ಟೇ. ನೀನು ಹೋಗಿದ ತಕ್ಷಣ ಆಪ್ ಡೌನ್ಲೋಡ್ ಮಾಡೋ ನಾನೇನಾದ್ರು ಹೇಳಿದ್ನ? ನನ್ನ ಸ್ಟೋರಿ ಹೇಳಿರ್ಲಿಲ್ಲ. ನಾನು ನನ್ನ ಫ್ರೆಂಡ್ ಹೇಳ್ಬಿಟ್ಟು ಹುಡುಕಿಸ್ತಾ ಇದ್ದೆ, ಚೆಕ್ ಮಾಡಿಸ್ತಾ ಇದ್ದೆ. ಗೈಸ್ ಏನಾಯ್ತು ಅಂತಂದ್ರೆ ಇವ್ರ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ನಾವೆಲ್ಲ ಟಿವಿ ನೋಡ್ತಾ ಕೂತಿದ್ವಿ. ಒಂದು ಮೆಸೇಜ್ ಬಂತು, ಏನಪ್ಪ ಅಂದರೆ ನಿಮ್ಮ ಕಾರ್ಗೆ ಫೈನ್ ಇದೆ ಅಂತ. ನಾವು ಸರಿ ಆಯಿತು, ಕಾರಿಗೆ ಫೈನ್ ಇದೆಯಲ್ಲ, ನಮ್ಮ ಕಾರ್ಗೆ ಫೈನ್ ಇದೆ ಅಂದರೆ 4,000 ಅಂತ ಫುಲ್ ಯೋಚನೆ ಮಾಡ್ತಿದ್ರು. ಅಂದರೆ ಕಾರ್ ಫೈನ್ ಒಂದು 500 ಏನೋ ಇತ್ತು, ಅದನ್ನ ಕಟ್ಟಿದ್ವಿ ನಾವಾಗಲೇ. ಅದಕ್ಕೆ ಸರಿ ಆಯಿತು ಚೆಕ್ ಮಾಡೋದ ಅಂತ ಒಂದು ಆ್ಯಪಲ್ಲಿ ಚೆಕ್ ಮಾಡೋಣ. ಅದು ಓಪನ್ ಮಾಡಿದ ತಕ್ಷಣ ಅಲ್ಲೊಂದು ಲಿಂಕ್ ಇತ್ತು. ಲಿಂಕ್ ಕೊಟ್ಟ ತಕ್ಷಣ ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಬರ್ತಾಯಿತ್ತು. ಇವ್ರದ್ದು ಐಫೋನ್ ಅಲ್ವಾ, ಸೊ ಅದರಿಂದ ಡೌನ್ಲೋಡ್ ಮಾಡಲಿಲ್ಲ. ಅದು ಡೌನ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ನನ್ನ ಫೋನಿಗೆ ನಾನು ಲಿಂಕ್ ಕಳಿಸ್ಕೊಂಡು ಡೌನ್ಲೋಡ್ ಮಾಡೋಣ ಅಂತ ಓಪನ್ ಮಾಡಿದೆ ಗೈಸ್. ಆದರೆ ಅದೇನಾಯಿತು ಅಂತಂದರೆ ಫುಲ್ ಫೋನೇ ವರ್ಕ್ ಆಗ್ತಾಯಿಲ್ಲ ಕರೆಕ್ಟಾಗಿ. ಲಿಂಕ್ ಓಪನ್ ಮಾಡಿ ಡೌನ್ಲೋಡು ಮಾಡಿಬಿಟ್ಟೆ ನಾನು. ನಾವು ಅಪ್ಪಂಗೂ ಅದೇ ಲಿಂಕ್ ಶೇರ್ ಮಾಡಿದ್ವಿ, ಅಪ್ಪ ಚೆಕ್ ಮಾಡಿ ಅಂತ. ನಾವು ಅಪ್ಪನ ಓಪನ್ ಮಾಡೋರೆ ಅವ್ರದ್ದು ಸೇಮ್ ಹಂಗೆ ಆಗಿದೆ. ನಾವು ಅಪ್ಪ ಕಾಲ್ ಮಾಡಿ ಲಿಂಕ್ ಓಪನ್ ಮಾಡಿ ಡೌನ್ಲೋಡ್ ಮಾಡಿಬಿಟ್ಟೆ. ಅಷ್ಟರಲ್ಲೇ ಡೌನ್ಲೋಡ್ ಮಾಡಿಬಿಟ್ಟು ಇವಾಗ ಗೊತ್ತಾಯ್ತಾ ಯಾರ್ದು ತಪ್ಪು ಅಂತ, ಯಾರು ಮಾಡಿದ್ದಾರೆ ಅಂತ. ನಂದು ಆಮೇಲಿಂದ ನಾನೇನು ಹೇಳಿಲ್ಲ. ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಸಡನ್ನಾಗಿ ಫೋನ್ ಆಫ್ ಆಗೋಯ್ತು. ಎಷ್ಟು ಸಲ ಫೋನ್ ಆನ್ ಮಾಡಿದ್ರು ಆನ್ ಆಗ್ತಾ ಇರಲಿಲ್ಲ. ಆಮೇಲೆ ಪವರ್ ಆಫ್ ಮಾಡಿ ಮತ್ತೆ ಆನ್ ಮಾಡಿದ್ವಿ, ಮತ್ತೆ ರೀಸ್ಟಾರ್ಟ್ ಮಾಡಿದ್ವಿ. ಒಂದು 4-5 ಸಲ ಅದೇ ಮಾಡಿದ್ವಿ. ನಾವು ಅಮ್ಮನೂ ಏನೇನೋ ಮಾಡಿದ್ರು, ಲಾಸ್ಟಲ್ಲಿ ಏನೂ ಆಗಲಿಲ್ಲ. ನನಗೆ ಏನಪ್ಪ ಭಯ ಅಂತಂದರೆ ನಾವು ಅಪ್ಪ ಎಲ್ಲಿ ಉಗಿತಾರೆ ಅಂತ ನನಗೆ ಫುಲ್ ಭಯ ಆಗಿದೆ. ಬರೀ ಇಂಥದೆಯಾ? ಸರಿ ಆಯ್ತು ಅಂದ್ಬಿಟ್ಟು ನಾವು ಅಪ್ಪಂಗೆ ಗೊತ್ತಿರೋರ್ದೆ ಒಬ್ರದ್ದು ಮೊಬೈಲ್ ಶಾಪ್ ಇದೆ. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಗೆ ನಾವು ಅಪ್ಪ ಆಲ್ರೆಡಿ ಕಾಲ್ ಮಾಡಿ ಹೇಳಿದ್ರು ಅವ್ರಿಗೆ. ಅವ್ರ ಹತ್ರ ತೊಗೊಂಡೋಗಿ ಕೊಟ್ವಿ. ಅವರು ಆಮೇಲಿಂದ ಮಾಡಿಕೊಟ್ರು. ಆಮೇಲೆ ಇವ್ರ ಫ್ರೆಂಡ್ ಹತ್ರ ವಿಚಾರಿಸಿ ಕೇಳಿದ್ರು ಗೈಸ್, ಈ ಥರ ಆಯಿತು. ಫೋನ್ ಅಂತೂ ಒಂದು ಸ್ವಲ್ಪ ಆನೇ ಆಗ್ತಾ ಇರಲಿಲ್ಲ. ನೀವು ಅಷ್ಟೇ ಯಾವುದೇ ಲಿಂಕ್ ಈ ಥರ ಎಲ್ಲ ಬಂದರೆ ನಂತರ ನೀವು ಮಾಡೋಕ್ಕೆ ಹೋಗ್ಬಿಡಿ. ಡೈರೆಕ್ಟ್ ಪ್ಲೇ ಸ್ಟೋರಿಂದ ಆ್ಯಪ್ ಡೌನ್ಲೋಡ್ ಆದರೆ ಮಾತ್ರ ಮಾಡ್ಕೊಡಿ. ಇಲ್ಲ ನನ್ನ ಫೋನ್ ಥರನೇ ನಿಮ್ಮ ಫೋನ್ ಆಗುತ್ತೆ ಅಷ್ಟೇ. ಇಷ್ಟು ಲಗೇಜ್ ಕೊಟ್ಟಿದ್ದಾರೆ. ಏನಿಲ್ಲ, ನಡಿ ನಡಿ ನಡಿ. ಒಂದು ಲಗೇಜ್ ಅವ್ರು ಎತ್ಕೊಂಡು ಹೋಗ್ತಾ ಲಗೇಜ್. ನಾವು ಅಮ್ಮ ಎಲ್ಲ ನನಗೆ ಲಗೇಜ್ ಎತ್ಕೊಂಡು ನಾವು ಫೋನ್ ಮಾಡಿಬಿಟ್ಟು ನಾವು ಇವತ್ತು ಬರಲ್ಲ ಮನೆಗೆ, ನಾಳೆ ಬರ್ತೀವಿ ಅಂತ ಹೇಳಿದ್ವಿ. ನಮ್ಮ ಅಜ್ಜಿ ಇವಾಗ ಅದಕ್ಕೆ ಬೈತಾರೆ. ಅಮ್ಮ ಇಲ್ಲಿ ನೋಡು, ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಏನು ಮಾಡ್ತಾ ಇದ್ದೀನಿ? ಸಾಂಬಾರ್. ನಮಗೆಲ್ಲ ಗೊತ್ತಾಗೋಯ್ತು. ಹಾಂ ಹೇಳಿ ನಿಮ್ಮ ಸಾಂಬಾರ್ ಹೆಂಗ್ ಗೊತ್ತು? ಏನಂತ ಇಡ್ಲಿ ಮಾಡಬೇಕು ಅಂದೆ. ಇಡ್ಲಿ ಸಾಂಬಾರ್ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ. ಸಾಂಬಾರ್ ಹೇಗೆ ಮಾಡ್ತಾ ಇದ್ದೀರಾ ಒಂದು ಸ್ವಲ್ಪ ರೆಸಿಪಿ ಹೇಳಿ ಗೌರಮ್ಮ. ಗುಟ್ಟದ ಸಾಂಬಾರ್. ನಾವು ಬರ್ತೀವಂತ ನಮ್ಮ ಅಜ್ಜಿ ನಿಜ ಫೋನ್ ಹಂಗೆ ಆಗಿದ್ದು ಗೈಸ್. ಇವಾಗ ನಮ್ಮ ಅಜ್ಜಿ ಇಡ್ಲಿ ಸಾಂಬಾರೆಲ್ಲ ರೆಡಿ ಮಾಡ್ತಿದ್ರೆ ತಿನ್ನಬೇಕು. ಅದಕ್ಕಿಂತ ಮುಂಚೆ ನಮಗೆ ಒಬ್ಬರು ಅಯ್ಯೋ
ರೈಸ್ ಇಲ್ಲಿ ನೋಡಿ. ಬರ್ತೀವಿ ಅಂದಿದ್ರ ಇವರು ಗೈಸ್ ನಾವು ಅಮ್ಮ ನೋಡಿ ಬಂದ ತಕ್ಷಣ ಹಿಂಗ್ ಕೂತ್ಕೊಂಡ್ರು. ಇನ್ನೇನ್ ಕುಣಿಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು. ಆರಾಮಾಗಿ ಅಲ್ಲ ಕೈ ತೊಳಿಯಲ್ಲ, ಮುಖ ತೊಳಿಯಲ್ಲ. ಎಕ್ಸ್ಕ್ಯೂಸ್ ಸುಳಂತೂ ಕಾಯ್ತಾ ಇರ್ತಾಳೆ ನಾವು ಯಾವಾಗ ಬರ್ತೀವಂತ ಅಲ್ಲಪ್ಪ. ಗುಡ್ ಮಾರ್ನಿಂಗ್ ಗೈಸ್. ನಾವು ನೆಕ್ಸ್ಟ್ ಡೇ ಇವತ್ತು ತಿಂಡಿ ತಿಂದ್ಬಿಟ್ಟು ಕೂತಿದ್ದೀವಿ. ಟೈಮ್ ಆಲ್ಮೋಸ್ಟ್ 11 ಆಗಿದೆ. ಇಲ್ಲಿ ಕರೆಂಟ್ ಇಲ್ಲ, ಅದಕ್ಕೆ ಫೋನ್ ನೋಡ್ತಾ ಕೂತಿದ್ವಿ. ಬೇರೆ ಏನು ಮಾಡೋಕ್ಕೆ ಟೈಮ್ ಇಲ್ಲ. ಅಷ್ಟೆ. ಸಂಜೆನೋ ಅದು ಫಂಕ್ಷನ್ ಅಂತ ಅಲ್ಲಿಗೆ ಹೋಗ್ಬೇಕು. ರೆಡಿಯಾಗಿ ಬೂದ್ನೂರು ಉತ್ಸವಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಸಂಗೀತಿಲ್ಲ ಒಂಥರ ಹುಚ್ಚರು ಥರ ಇವರು ಸ್ವಲ್ಪ. ನಾನು ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ ಬರ್ತಾಯಿಲ್ಲ, ಅವ್ರ ಶಾಪಲ್ಲಿ ಇರ್ತಾರೆ. ಅವ್ರ ಮಗಳು, ನಮ್ಮ ಅತ್ತೆ ಮಗಳು, ನಮ್ಮ ಅಜ್ಜಿ ಅಲ್ಲಿ ಬರ್ತಾಯಿದ್ದಾರೆ. ಹಾಂ, ನಮ್ಮ ಅತ್ತೆ, ಇನ್ನೊಬ್ಳು ಮಗಳು, ನಾವೆಲ್ಲರೂ ಅಮ್ಮ ಇಲ್ಲಿ ಕಾರ್ ತೆಗಿತಿದ್ದಾರೆ. ಇವಳು ಏನೋ ಹಂಗೆ ಸ್ವಲ್ಪ ಇರಿಟೇಟ್ ಮಾಡ್ತಾರೆ. ಬನ್ನಿ ಹೋಗಿ ತೋರಿಸ್ತೀನಿ. ಬಾ, ನಾನೇ ಕೂತ್ಕೊಳ್ಳೋಣ. ಇಲ್ಲಿ ರೆಡಿಯಾಗಿ ಇಲ್ಲಿ ಕೂತಿದ್ವಿ. ಸ್ವಲ್ಪ ಇಲ್ಲಿ ನೋಡು ಅಮ್ಮ, ಸಿಲಿ ನಿಶಿ ಕುಂಡಿಸ್ಕೊಂಡು ಡೋರ್ ಹಾಕೋ. ಅತ್ತೋ ಅವಳೆಲ್ಲ ಅವಳು ವಿಡಿಯೋ ಕಾಲ್ ಮಾಡಿದ್ದಾಳೆ ಗೈಸ್. ನನ್ನ ತಂಗಿ ವಿಡಿಯೋ ಕಾಲ್ ಮಾಡಿದ್ದಾಳೆ. ಬನ್ನಿ ಎಷ್ಟು ಟ್ರಾಫಿಕ್ ಇದೆ, ಇನ್ನೂ ಹೋಗೇ ಇಲ್ಲ. ಎಲ್ಲಾರ್ದು ಒಂಥರ ಆದರೆ ಇವಳ್ದೇ ಒಂಥರ ನಮಗೆ. ಓ ನಮ್ಮ ಅಜ್ಜಿ ಇಲ್ಲಂತೂ ಗಿಲ್ಲಿ 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 ಅಂತ ಕಾಯ್ತಾ ಇದ್ದಾರೆ ನಮ್ಮ ಅಜ್ಜಿ. ಫೋನ್ ಕೊಡು, ಫೋನ್ ಕೊಡೆ. ತುಂಬ ಟ್ರಾಫಿಕ್ ಇದೆ ಇನ್ನೂ ಸುತ್ತಮುತ್ತ ಎಲ್ಲ. ಏ ಗೆಟ್ ಔಟ್ ರಾಸ್ಕಲ್. ಸ್ವಲ್ಪನೂ ಇಷ್ಟನೇ ಆಗ್ತದೆ. ಕೇಶವ್ ನೋಡಿ ಆರಾಮಾಗಿ ಮನೇಲಿದ್ದರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತಾ ಇದೆ. ಕರ್ಕೊಂಡು ಬಂದಿದ್ದಾರೆ ಅಂದರೆ ಬರ್ತಾ ಇದ್ದೀವಿ. ಮತ್ತೆ ನಾಳೆನೂ ಬರಬೇಕಂತೆ. ನಿಮ್ಮೆಲ್ಲರ ಮನಸ್ಸುಗಳನ್ನ ಅಷ್ಟೇ ಅಲ್ಲ, ನಿಮ್ಮೆಲ್ಲರಲ್ಲಿ ಮತ್ತೆ ಸಂಸ್ಕೃತಿಯ ಸಿಹಿ ಹೂರಣವನ್ನ ತುಂಬಲಿಕ್ಕಾಗಿ ಕೂದಲು ಉತ್ಸವ 2026 ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಸಮುದ್ರದ ಚಿಪ್ಪಿನೊಳಗಿನ ಮುತ್ತಿನಂತಹ
ದಿನಮಾನಗಳಲ್ಲಿ ಹನಗೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಹನಗೆರೆ ಗ್ರಾಮ ರಂಜಿತಾ HK ಪ್ರಥಮ ಬಹುಮಾನ. ನಮ್ಮ ಸುಂದರವಾದ ಪ್ರೀತಿ ತುಂಬಿದ ಬೆಲ್ಲದಷ್ಟೇ ಸಿಹಿಯಾದ ಎಲ್ಲ ಪ್ರೀತಿಯ ಜನರಿಗೂ ನಿಮ್ಮ ಅನುಪಮ ಭಟ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಓಹೋ ಈ ಕಡೆ ಇದೆ. ಸೃಷ್ಟಿಯಾಗೋಯ್ತು. ಅದಕ್ಕೆ ಒಂದ್ ಮಾತು ಕೇಳಿದ್ರು, ಕೂದ್ನೂರಲ್ಲಿ ಆಡಿಯನ್ಸ್ ಸಖತ್ತಾಗಿ ಹಾಡ್ತಾರಂತೆ, ಅನುಭವ ಒಂದ್ಸಲ ಕೇಳು ಅಂತ. ಹಾಗಾಗಿ ನಮ್ಮ ಮಂಡ್ಯ ಜನತೆ ಈ ಧ್ವನಿಯ ಒಡತಿ ಅನುರಾಧ ಚೆನ್ನಾಗಿದ್ದೀರಾ? ಸೂಪರ್. ಈ ಕಡೆ ಮಾತ್ರ ಸೌಂಡ್ ಕೇಳ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನನ್ನ ಜೊತೆ ಹಾಡಕ್ ರೆಡಿನಾ? ಹಾಕಕ್ ರೆಡಿನಾ? ವೆರಿ ನೈಸ್. ನಮ್ಮ ಬೂದಿನೂರಿನ ಪ್ರೀತಿಯ ಜನರು ಎಲ್ಲರೂ ಕಾಯ್ತಾ ಇದಾರೆ ನಿಮ್ ಮಾತು ಕೇಳೋದಕ್ಕೆ. ಆಗ್ಲೇ ಕೇಳಿದೆ, ಅವ್ರ ಮಾತು ಕೇಳಕ್ಕೆ ಎಷ್ಟು ಜನ ಕಾಯ್ತಿದ್ದೀರಾ ಅಂತ. ಎಲ್ಲರೂ ಹೇಳ್ಕೊಂಡ್ಬಿಟ್ಟು, ಸೊ ನೀವಂತೂ ನಿಮ್ಮ ಪ್ರೀತಿಯ ಅಭಿಮಾನಿಗಳಿದ್ದಾರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನನಗೆ ವೇದಿಕೆ ಮಾಡಿಕೊಡೋದಕ್ಕೆ. ನಮ್ಮ ಗಾಣಿಗರ ನಾಯಕರು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಅಂತ ಅನ್ಕೊಂಡಿಲ್ಲ. ಸೊ ಬರೋ ವರ್ಷದಿಂದ ಪ್ರತಿ ಸಲ ನಾನು ಬರ್ತೀನಿ. ತುಂಬಾ ಖುಷಿ ಆಗುತ್ತೆ ನಿಮ್ಮ ವೇದಿಕೆ ಮಾಡೋಕ್ಕೆ. ಹಾಗೇನೆ ನಮ್ದೊಂದು ಚಿಕ್ಕ ಮನವಿ,
ಇದೇ ಫೆಬ್ರವರಿ 27ನೇ ತಾರೀಕು ನಾನು ನಟಿಸಿದಂಥ ಹಯಗ್ರೀವ ಚಿತ್ರ ಬಿಡುಗಡೆ ಆಗ್ತಿದೆ. ದಯಮಾಡಿ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮಂಥ ಚಿಕ್ಕ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆಯ್ತಪ್ಪ, ಚೆನ್ನಾಗಿ ಅವರೇ ಕಂಡ್ರೆ ಏನೂ ಆಗಲ್ಲ, ಬಂದೇ ಬರ್ತಾರೆ, ಇಲ್ಲಿ ಹೋಗಲ್ಲ. ಯಾರ್ಯಾರು ಏನೇನು ಕುತಂತ್ರ ಮಾಡಿದ್ರು ಯಾರೇನು ಭಗವಂತ ನಮ್ಮ ಭಾವನೆ ಕಾಡಿಗೆ ಕಾಯ್ತಾನೆ. ಆರಾಮಾಗಿ ಬೇಗ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ತಾಳ್ಮೆ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಬೆಟ್ಟದಲ್ಲಿರೋ ಚಾಮುಂಡೇಶ್ವರಿ ತಾಯಿ ನಮ್ಮ ಮಮ್ಮಿ. ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದೀವಿ. ಮತ್ತೊಂದು ಅದ್ಭುತವಾದ ಹಾಡಿನ ಕೂತ್ಗಳಲ್ಲಿ ಯಾಕೆ ಅಷ್ಟೊಂದು ಡ್ಯಾನ್ಸ್ ಮಾಡ್ದ? ನಾವು ನೆನ್ನೆ ಬಂದಿದ್ದು ಲೇಟ್ ಆಯಿತು, ಅದಕ್ಕೆ ವಿಡಿಯೋ ಎಂಡ್ ಮಾಡೋದಕ್ಕಾಗಿಲ್ಲ. ಇವತ್ತು ಎಲ್ಲರೂ ಹೋದರು, ತಿಂಡಿ ಎಲ್ಲ ತಿಂದ್ಕೊಂಡು. ಒಂದು ಗೃಹ ಪ್ರವೇಶ ಇತ್ತಂತ ನಮ್ಮ ಅತ್ತೆನೂ ಹೋದರು, ನಮ್ಮ ಅಜ್ಜಿ ಮಲಗಿದ್ದಾರೆ, ನಮ್ಮಮ್ಮನೂ ಫೋನ್ ನೋಡ್ತಾ ಮಲಗಿದ್ದಾರೆ. ಕರೆಂಟ್ ಇಲ್ಲ ಅಂತ ಹೇಳಿದರು ಬೆಳಿಗ್ಗೆಯಿಂದ, ಅದಕ್ಕೆ ಕರೆಂಟ್ ಇಲ್ಲ ಮನೇಲಿ. ಎಲ್ಲರೂ ಇನ್ನು ನಾವು ನಂಜನಗೂಡಿಗೆ ಹೋಗಿಲ್ಲ, ಸಂಜೆ ಮೇಲೆ ಹೋಗೋಣ ಅಂತ ಹಂಗೆ ಕೂತಿದ್ದೀವಿ. ಆಮೇಲಿಂದ ರೆಡಿಯಾಗಿ ಮನೆಗೆ ಹೋಗಬೇಕು. ಮತ್ತೆ ಗೈಸ್, ಮನೇಲಿ ನಮ್ಮ ಅಜ್ಜಿಗಂತೂ ಫುಲ್ಲು ಖುಷಿ. ಗಿಲ್ಲಿ ನೋಡಬೇಕಂತ ಅವ್ರು ಅವತ್ತಿಂದ ಹೇಳ್ತಾಯಿದ್ರು, ಗಿಲ್ಲಿ ನೋಡೋದು ಅಂತ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.